ಮಡಿಲಲ್ಲಿ. ಶ್ರಾವಣಿ, ಆ ಕೋಣೆಗೆ ಒಬ್ಳು ಹುಡುಗಿ ಬಂದಿದ್ದಾಳಲ್ಲ, ನೀನವಳನ್ನ ನೋಡಿದ್ಯಾ ಅಲ್ವಾ? ಆ ಹುಡುಗಿನ ಶ್ರೀಕಾಂತ್ ಮಾತಾಡಿಸ್ಲಿ ಅಂತ ಮಾವ ಅತ್ತೆನ ಪೀಡಿಸ್ತಿದ್ರಂತೆ. ಶ್ರೀಕಾಂತ್ ಆ ಹುಡುಗಿ ಜೊತೆ ಏನ್ ಮಾತಾಡ್ಬೇಕಂತೆ? ಅದು ನಮ್ಮನೆಗೆ ಗಂಡ್ಮಕ್ಳಿಲ್ವಲ್ಲ, ಅದಕ್ಕೆ ಮಾವನವರು ಈ ಮನೆಗೆ. ಗೌರಿ, ಅಮ್ಮ ಬಾ ಇಲ್ಲಿ. ಅಮ್ಮ, ಸುಮ್ಮನೆ ಇರಕ್ಕಾಗಲ್ವಾ ಗೌರಿ ನಿಂಗೆ? ಈ ಮನೆ ಹಿರಿ ಸೊಸೆ ನೀನು, ಅದನ್ ಮರಿಬಾರ್ದು ಅಂತ ಎಷ್ಟು ಸಲ ಹೇಳಿದ್ದೀನಿ. ಎಲ್ಲ ವಿಷಯ ಗೊತ್ತಿದ್ರು ಹೀಗೆ ಹೇಳ್ಬಿಡ್ತಾರ? ಕೆಲವು ಸೂಕ್ಷ್ಮಗಳನ್ನ ಅರ್ಥ ಮಾಡ್ಕೋಬೇಕು ನೀನು. ಹೋಗು, ತಮ್ಮಣ್ಣ ತೋಟಕ್ಕೆ ಊಟ ಕಟ್ಟಿದಾನೋ ಇಲ್ವೋ ನೋಡ್ ಹೋಗು. ಶ್ರಾವಣಿ, ನಾನು ಶ್ರೀಕಾಂತನ ಹತ್ರ ಮಾತಾಡಿದ್ದೀನಿ. ನಿನಗೂ ಹೇಳ್ತಾ ಇದ್ದೀನಿ. ಏನಮ್ಮ? ವಂಶ ಪಾರಂಪರೆಯಿಂದ ಬಂದಿರೋ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಆಸ್ತಿ, 100 ಎಕರೆ ಜಮೀನು, ಈ ಬಂಗ್ಲೆ, 7 ತಲೆಮಾರು ಹಿಂದೋರ್ ಕಟ್ಸಿರೋ ದೇವಸ್ಥಾನ ಎಲ್ಲ ದಿಕ್ಕಾಪಾಲಾಗೋಗತ್ತೆ ಶ್ರಾವಣಿ. ಇದನ್ನೆಲ್ಲ ನೋಡ್ಕೊಳಕ್ ಯಾರೂ ಇರೋದಿಲ್ಲ, ಎಲ್ಲ ಹಾಳಾಗೋಗತ್ತೆ ಅನ್ನೋ ಚಿಂತೆ ಮಾವನವ್ರಿಗೆ ಬರೋದು ಸಹಜ ಅಲ್ವಾ? ನಮ್ಮಿಬ್ರು ಗಂಡ್ಮಕ್ಕಳಲ್ಲಿ ಯಾರಿಗೂ ಗಂಡ್ಮಗು ಆಗ್ಲಿಲ್ಲ. ಅದಕ್ಕೆ ಗಂಡ್ಮಗು ಆಗೋದಿದ್ರೆ ಅದು ಶ್ರೀಕಾಂತನಿಂದ ಮಾತ್ರ. ಅದು ಹೇಗಾಗತ್ತೆ? ನನಗೆ ಮಗು ಆಗಕ್ಕೆ ಸಾಧ್ಯ ಇಲ್ಲ ಅಂತ ನಿಮಗೆ ಗೊತ್ತಲ್ವಾ? ಗೊತ್ತು ಮಗಳೇ, ಆದ್ರೆ ನಿನ್ ಮಾವನವರು ಒಂದ್ ನಿರ್ಧಾರಕ್ಕೆ ಬಂದಿದ್ದಾರೆ. ಅದೇನು ಅಂದ್ರೆ, ಶ್ರೀಕಾಂತ ಬೇರೆ ಯಾವ್ದಾರು ಹೆಣ್ಣಿಂದ ಮಗು ಪಡೀಲಿ ಅಂತ. ಅವಳು ಮಗು ಜೊತೆ ನನ್ನನ್ನ ಆಟ ಆಡೋದಕ್ಕೆ ಬಿಡ್ತಾಳಲ್ವಾ? ಅದು ಎಷ್ಟಾದ್ರೂ ಶ್ರೀಕಾಂತನ್ ಮಗು ಅಲ್ವಾ? ಅವಳು ಯಾರು ತಡೆಯಕ್ಕೆ? ಮಗು ಜೊತೆ ಬರೀ ಆಟ ಆಡೋದಲ್ಲ, ಆ ಮಗುನ ಬೆಳೆಸೋದೇ ನೀನು. ನಮ್ಮನೆ ಕೊಟ್ಕೆಲ್ಲ ಅವಳಲ್ಲ, ಅವಳು ಯಾಕೋ ರಕ್ಕೆ ಪುಕ್ಕ ಬಂದ್ಬಿಟ್ಟದೆ. ಅವಳು ಮನೆ ಬಿಟ್ಟು ಹೋದಳಂತೆ, ಮೆಲ್ಲೆ ಕ್ಯಾತೆ ತೆಗಿತಾವಳೆ. ಅಷ್ಟೇ ಎಲ್ಲ ಕಂಡ್ರವ, ಇವತ್ತೇನಾರ ಅವ್ರ ಗಂಡ ಬರ್ದಿದ್ರೆ ಸುರೇಶಪ್ಪ ಊರೇ ಬಿಟ್ಟು ಹೋದಳಂತೆ. ಅಯ್ಯೋ, ಏನ್ ಗಾಚಾರ ಬಂದ್ಬಿಡ್ತು ಕಂಡ್ರವ. ಚಂದ್ರಿ, ನೀ ಏನು ಯೋಚನೆ ಮಾಡಬೇಡ, ಅವಳು ಎಲ್ಲೂ ಹೋಗಲ್ಲ. ಆ ಭಗವಂತ ನಮ್ಮ ವಂಶದ ಭಾಗ್ಯನ ಆ ಹುಡುಗಿ ಹಣೆ ಮೇಲೆ ಬರ್ದಿದ್ರೆ ಇದನ್ನ ಯಾರಿಂದಾನೂ ತಪ್ಸಕ್ಕಾಗಲ್ಲ. ನೀನೊಂದು ಕೆಲಸ ಮಾಡು, ಮೊದಲು ಆ ಕೋಣೆನ ಸ್ವಚ್ಛ ಮಾಡಿಸು, ಆಮೇಲೆ ಹೊಸ ಹಾಸಿಗೆ, ದಿಂಬು, ಹೊದಿಕೆ ಎಲ್ಲಾನು ಕಳಿಸ್ಕೊಡು. ನಮ್ ಶ್ರೀಕಾಂತ ಸದ್ಯದಲ್ಲೇ ಆ ಹುಡುಗಿ ಕೋಣೆಗೆ ಹೋಗ್ತಾನೆ. ಬನ್ರಿ ಬಿಡ್ಬನ್ನೆ, ಹೇಳಿ ಕೂಡ್ಲೆ ಪಟ ಪಟ ಮಾಡ್ತಿರ್ಬೇಕು. ಬೆಂಕಿಯ ಮಡಿಲಲ್ಲಿ